ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಒಂದು ಕಡೆ ಸಡನ್ ಆಗಿ ಬಂದಿರೋ ಜಾರ್ಖಂಡ್ ವಿಚಾರದ ಬಗ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಕಾಂಗ್ರೆಸ್ಗೆ ತಲೆಬಿಸಿಯನ್ನ ತರಿಸ್ತಾ ಇದೆ. ಈ ಹೊತ್ತಲ್ಲಿ ಆಲ್ರೆಡಿ ಉತ್ತರ ಪ್ರದೇಶ ಅಖಾಡಕ್ಕೆ ರಾಹುಲ್ ಇಳಿದಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. 2029 ಲೋಕಸಭಾ ದೃಷ್ಟಿಕೋನ ಮಾತ್ರವಲ್ಲದೆ ಹಲವು ಆಯಾಮಗಳಿಂದ ಉತ್ತರ ಪ್ರದೇಶ ಎಲೆಕ್ಷನ್ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಕ್ರೂಷಿಯಲ್ ಆಗಿದೆ. ಅದರಲ್ಲೂ ಕಾಂಗ್ರೆಸ್ಗೆ ಯುಪಿ ಅತ್ಯಂತ ಪ್ರಮುಖವಾಗಿದ್ದು ಈ ಬಾರಿ ಗೆಲ್ಲೋ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ. 3 ರೀತಿಯ ಸ್ಟ್ರಾಟಜಿ ಮೂಲಕ ಯೋಗಿ ಭದ್ರಕೋಟೆಯನ್ನ ರಾಹುಲ್ ವಶಪಡಿಸಿಕೊಳ್ಳೋದಕ್ಕೆ ಯೋಚಿಸ್ತಾ ಇದ್ದಾರೆ. ಇದರ ರೂಪರೇಷೆ ಆಲ್ರೆಡಿ ಶುರುವಾಗಿದ್ದು ಮಹತ್ವದ ಮೀಟಿಂಗ್ ಕೂಡ ನಡೆದಿದೆ. ಆದ್ರೆ ರಾಹುಲ್ರ ಈ 3 ಸೂತ್ರಗಳು ಯಾವ ರೀತಿ ವರ್ಕ್ ಆಗುತ್ತೆ, ಇದಕ್ಕೆ ಇರೋ ಚಾಲೆಂಜ್ಗಳು ಏನು, ಸವಾಲುಗಳನ್ನ ಬಗೆಹರಿಸಿಕೊಳ್ಳೋದಕ್ಕೆ ದಾರಿ ಇದೆಯಾ, ಇದರಲ್ಲಿ ಯಶಸ್ವಿ ಆದ್ರೆ ಉತ್ತರ ಪ್ರದೇಶ ಕಾಂಗ್ರೆಸ್ ಪಾಲಾಗುತ್ತಾ, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನೆಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹುತೇಕ ರಾಜ್ಯಗಳಲ್ಲಿ ದಿಗ್ವಿಜಯ ಹಾಗೂ ಕೇಂದ್ರದಲ್ಲಿ ಸತತ 3ನೇ ಬಾರಿಗೆ ಅಧಿಕಾರ. ಇಷ್ಟಾದ್ರೂ ಬಿಜೆಪಿ ನೆಮ್ಮದಿಯಾಗಿ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಗೆದ್ದ ರಾಜ್ಯಗಳನ್ನ ಉಳಿಸಿಕೊಳ್ಬೇಕು, ಬಿಲ್ಗಳನ್ನ ಪಾಸ್ ಮಾಡೋ ಸಲುವಾಗಿ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಾಧಿಸಬೇಕು, ಎಲ್ಲಾ ಕಡೆಗಳಲ್ಲೂ ಅದನ್ನ ಜಾರಿ ಮಾಡೋದಕ್ಕೆ ಅಧಿಕಾರ ಬೇಕೇ ಬೇಕು. ಗೆಲುವಿನ ಹಾದಿಯಲ್ಲಿ ಇರುವವರಿಗೆ ಇಷ್ಟೆಲ್ಲ ಟೆನ್ಷನ್ ಇರುವಾಗ ಹಂತ ಹಂತವಾಗಿ ಪ್ರಭಾವವನ್ನ ಕಳೆದುಕೊಳ್ತಾ ಇರುವವರಿಗೆ ಇನ್ನೆಷ್ಟು ಟೆನ್ಷನ್ ಇರಬಹುದು ಅನ್ನೋದು ಸಹಜ ಯೋಚನೆ. ಈಗ ಆ ಸ್ಥಿತಿಯಲ್ಲಿರೋ ಕಾಂಗ್ರೆಸ್ ಉತ್ತರ ಪ್ರದೇಶವನ್ನ ಗೆಲ್ಲೋದಕ್ಕೆ ಈಗಿಂದಲೇ ರಣತಂತ್ರಗಳನ್ನ ಹೆಣಿತಾ ಇದೆ. ವಿಸ್ತೀರ್ಣದಲ್ಲಿ ಹಾಗೂ ಸೀಟ್ ಲೆಕ್ಕದಲ್ಲಿ ಅತ್ಯಂತ ದೊಡ್ಡ ರಾಜ್ಯವಾಗಿರೋ ಯುಪಿಯಲ್ಲಿ 2027 ಎಲೆಕ್ಷನ್ ಕೈ ಹಿಡಿದ್ರೆ 2029 ಹಾದಿ ಸುಗಮ ಆಗುತ್ತೆ ಅನ್ನೋ ಲೆಕ್ಕಾಚಾರ ನಡೆದಿದೆ. ಇದಕ್ಕಾಗಿ ಕಾಂಗ್ರೆಸ್ 3 ಸೂತ್ರಗಳನ್ನ ಮಾಡ್ಕೊಂಡಿದೆ. ಅದೇನು ಅಂದ್ರೆ ಯುವ ವೋಟರ್ಗಳನ್ನ ಸೆಳೆಯೋದು, ಈಗ ಇರೋ ಕಾಂಗ್ರೆಸ್ ಸಂಘಟನೆಯನ್ನ ಇನ್ನಷ್ಟು ಬಲಪಡಿಸೋದು ಹಾಗೂ 3ನೇಯದ್ದು ಅತ್ಯಂತ ಶೀಘ್ರದಲ್ಲೇ ಸಮಾಜವಾದಿ ಪಕ್ಷದ ಜೊತೆಗಿನ ಮೈತ್ರಿಯನ್ನ ಘೋಷಣೆ ಮಾಡಿ ಸೀಟ್ ಹಂಚಿಕೆ ಬಗ್ಗೆಯೂ ಒಪ್ಪಂದಕ್ಕೆ ಬರೋದು. ಈ ಮೂಲಕ ಉತ್ತರ ಪ್ರದೇಶವನ್ನ ಗೆಲ್ಲೋದಕ್ಕೆ ರಾಹುಲ್ ಗಾಂಧಿ ಲೆಕ್ಕ ಹಾಕಿದ್ದಾರೆ. ಈ ಹಿಂದೆ ಇದೇ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ಚಾತ್ರೋಂಕಿ ಗೂಂಜ್ ನಡೆಸಿದ್ರು. ಪ್ರಯಾಗರಾಜಕ್ಕೂ ಹಾಗೂ ಗಾಂಧಿ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಇರೋದ್ರಿಂದ ಪ್ರಯಾಗರಾಜ್ ಮೇಲೆ ಹೆಚ್ಚಿನ ಗಮನವನ್ನ ಇರಿಸಿದ್ದಾರೆ. ಅಲ್ಲದೆ 2024ರಲ್ಲಿ ಉತ್ತರ ಪ್ರದೇಶ ಹಾಗೂ ಕೇರಳ ಎರಡೂ ಕಡೆಗಳಲ್ಲಿ ನಿಂತು 2 ಸೀಟ್ಗಳನ್ನ ಗೆದ್ದ ಬಳಿಕ ತಂಗಿಗಾಗಿ ಕೇರಳವನ್ನ ಬಿಟ್ಟುಕೊಟ್ರು, ಉತ್ತರ ಪ್ರದೇಶವನ್ನ ಉಳಿಸಿಕೊಂಡ್ರು. ಅದರಿಂದ ಆಗಿಂದಲೇ ಯುಪಿ ಮೇಲೆ ಒಂದು ಕಣ್ಣಿರಿಸಿದ್ದು ಈಗ ದೊಡ್ಡ ಮಟ್ಟದಲ್ಲಿ ಸ್ಟ್ರಾಟಜಿ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ. ಈ 3 ಸೂತ್ರದಲ್ಲೂ ಹಲವು ಸವಾಲುಗಳಿವೆ ಅನ್ನೋ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಮೊದಲನೆಯದ್ದು ಯುವ ಸಮೂಹವನ್ನ ಸೆಳೆಯೋದು. 2027 ಎಲೆಕ್ಷನ್ ನಲ್ಲಿ ಯುವ ಸಮೂಹದ ವೋಟ್ ಶೇರ್ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಅವರನ್ನ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಉದ್ದೇಶ ಸರಿ ಇದೆ. ಇದೇ ಕಾರಣಕ್ಕೆ ಯುವ ಸಮೂಹ ಆಕರ್ಷಿತರಾಗೋ ರೀತಿಯ ಹಲವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ. ಪ್ರಮುಖವಾಗಿ ಸಂಸತ್ ಒಳಗೂ ಬೀದಿ ಬೀದಿಯಲ್ಲೂ ಯುವ ಸಮೂಹಕ್ಕಾಗಿ ಕಾಂಗ್ರೆಸ್ ದನಿ ಏರಿಸ್ತಾ ಇದೆ ಅನ್ನೋ ಅಡಿಪಾಯವನ್ನ ಹಾಕಿಕೊಂಡು ಬರ್ತಾ ಇದೆ. ಇದಕ್ಕೆ 2 ಉದಾಹರಣೆ ಅಂದ್ರೆ ನೀಟ್ ಪರೀಕ್ಷೆ ಪೇಪರ್ ಲೀಕ್ ವಿಚಾರದಲ್ಲಿ ಪ್ರಧಾನಿ ನಿವಾಸದ ಬಳಿ ಪ್ರೊಟೆಸ್ಟ್ ಮಾಡಿ ಅರೆಸ್ಟ್ ಆಗಿದ್ದು, ಹಾಗೆ ಪೆಲೆಟ್ ಗನ್ ವಿಚಾರವನ್ನ ಮುಂದಿಟ್ಕೊಂಡು ಸೆಷನ್ ನಲ್ಲಿ ಸೌಂಡ್ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡಿರೋದು. ಆದ್ರೆ ಈ 2 ವಿಚಾರದಲ್ಲಿ ನೆಗೆಟಿವ್ ಕೂಡ ಕೈಗೆ ಕಾಡ್ತಾ ಇದೆ. ನೀಟ್ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ನಿಂತ್ವಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿಸೋ ಹಾಗೆ ಮಾಡಿದ್ವಿ ಅನ್ನೋದನ್ನ ಕೈ ನಾಯಕರು ಬ್ರ್ಯಾಂಡ್ ಮಾಡಿದ್ರು. ಜಂತರ್ ಮಂತರ್ ಗಲಭೆ ಅಂದಾಗ ಜನರಿಗೆ ಮೊದಲು ನೆನಪಾಗ್ತಾ ಇರೋದೇ ಜಿರಳೆಗಳು. ಈಗ ನೀಟ್ ಪರೀಕ್ಷೆ ಹೋರಾಟದ ಅಸಲಿಯತ್ತು ಜನರಿಗೆ ಗೊತ್ತಾಗಿ ಎಲ್ಲರೂ ಜಿರಳೆಗಳ ಬಂಡವಾಳ ಬಯಲಾಯಿತು ಅನ್ನೋ ರೇಂಜ್ಗೆ ಮಾತಾಡ್ತಾ ಇದ್ದಾರೆ. ಈಗ ಹೋರಾಟದ ವಿಚಾರ ಬೇರೆ ಬೇರೆ ಆಯಾಮಗಳಿಗೆ ತಿರುಗಿ ಸ್ಪಾನ್ಸರ್ ಮಾಡಿದ್ಯಾರು, ಇವರ ಉದ್ದೇಶ ಏನಿತ್ತು, ಜಿರಳೆಗಳ ಹಿಂದಿರೋ ಆ ಮೇನ್ ಕ್ರಿಮಿನಲ್ ಯಾರು, ಈ ರೀತಿ ವಿಚಾರಗಳು ಓಡಾಡ್ತಾ ಇದೆ. ಹೀಗಿರುವಾಗ ನೀಟ್ ಪರೀಕ್ಷೆ ಹೆಸರಲ್ಲಿ ಇನ್ನೂ ಮೈಲೇಜ್ ಪಡೆಯೋದು ಕಷ್ಟ ಇದೆ ಅನ್ನೋ ಅಭಿಪ್ರಾಯ ಇದೆ. ಇನ್ನು ಸೆಷನ್ ನಲ್ಲಿ ಸೌಂಡ್ ಮಾಡೋಣ ಅಂದ್ರೆ ಈಗ ಅಮಿತ್ ಶಾ ನಾನ್ ರೆಡಿ ನೀವ್ ರೆಡಿನಾ ಅಂತ ಕೇಳ್ತಾ ಇದ್ದಾರೆ. ಪೆಲೆಟ್ ಗನ್ ಬಳಸೇ ಇಲ್ಲ, ದಾಖಲೆ ತರ್ತೀವಿ ಓಡಬೇಡಿ ಅಂತಿದ್ದಾರೆ. ಅಂದ್ರೆ ಅಲ್ಲಿ ಅವರು ನೀಡುವ ಮಾಹಿತಿ ಮತ್ತೆ ಹಿನ್ನಡೆಯನ್ನ ತರಿಸುತ್ತೆ. ಅಲ್ಲದೆ ಜಾರ್ಖಂಡ್ ವಿದ್ಯಾರ್ಥಿಗಳ ಇಶ್ಯೂ ಕಣ್ಮುಂದೆ ಇರುವಾಗ ಸದ್ಯಕ್ಕಂತೂ ವಿದ್ಯಾರ್ಥಿಗಳನ್ನ ಅಥವಾ ಯುವ ಸಮೂಹವನ್ನ ಸೆಳೆಯುವುದು ಸುಲಭದ ಮಾತಲ್ಲ ಎನಿಸ್ಕೊಳ್ತಾ ಇದೆ. 2ನೇದು ಸಂಘಟನೆಯನ್ನ ಬಲಪಡಿಸುವುದು. ಒಂದು ಪಕ್ಷದ ಆಯಾಮದಿಂದ ನೋಡ್ತಾ ಹೋದ್ರೆ ಇದು ಸರಿಯಾದ ಮಾರ್ಗ. ಆದ್ರೆ ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿ ಆಯಾಮದಲ್ಲಿ ನೋಡ್ತಾ ಹೋದ್ರೆ ಇದು ಹೇಗೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಯಾಕಂದ್ರೆ ಇಷ್ಟು ವರ್ಷಗಳಲ್ಲಿ ರಾಹುಲ್ ರಾಜಕೀಯ ನಡೀತಾ ಬಂದಿರೋದೇ ಜಾತಿ ವಿಚಾರ, ಅವರಿಗೆ ಜಾಸ್ತಿ ಇವರಿಗೆ ಕಡಿಮೆ, ಓಲೈಕೆ, ಇಂಥ ಟಾಪಿಕ್ ಗಳೇ ಹೈಲೈಟ್ ಆಗ್ತಾ ಇರೋದು. ಈಗ ಸಂಘಟನೆಯನ್ನ ಬಲಪಡಿಸಬೇಕು ಅಂದ್ರೆ ಆಲ್ರೆಡಿ ಇರೋ ಕಾರ್ಯಕರ್ತರನ್ನ ಉಳಿಸಿಕೊಳ್ಳೋದರ ಜೊತೆಗೆ ಹೊಸಬರನ್ನ ಸೇರ್ಪಡೆ ಮಾಡಿಕೊಂಡು ವ್ಯಾಪಿಸ್ತಾ ಹೋಗ್ಬೇಕು. ಹೊಸದಾಗಿ ಸೇರ್ಪಡೆಯಾಗೋರು ಯಾರು ಅಂದ್ರೆ ಅದರಲ್ಲಿ ಯುವ ಸಮೂಹಗಳ ಪಾಲು ಹೆಚ್ಚಿರುತ್ತೆ. ಯುವ ಸಮೂಹ ಹಾಗೂ ವಿದ್ಯಾರ್ಥಿಗಳನ್ನ ಸೆಳೆಯೋದಕ್ಕೆ ಇರೋ ಚಾಲೆಂಜ್ ಏನು ಅನ್ನೋದನ್ನ ಆಲ್ರೆಡಿ ಹೇಳಿದ್ದೀವಿ.
ಇದನ್ನ ಹೊರತುಪಡಿಸಿ ಸಂಘಟನೆ ಗಟ್ಟಿ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಸರಿಯಾದ ವಿಷನ್ ಇರಬೇಕು. ಯಾವ ಕೆಲಸವನ್ನ ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳೋದರ ಜೊತೆಗೆ ಮುಂದೆ ನಾವು ಹಾಗೆ ನಮ್ಮ ದೇಶ ಎಲ್ಲಿರ್ಬೇಕು, ಎಲ್ಲಿರ್ತೀವಿ ಅನ್ನೋ ಪರಿಕಲ್ಪನೆಯನ್ನು ಕೊಡಬೇಕು. ಇದು ರಾಹುಲ್ ರಿಂದ ಸಾಧ್ಯ ಅನ್ನೋದಾದ್ರೆ ಎರಡನೇ ಸೂತ್ರದಲ್ಲಿ ಸಕ್ಸಸ್ ಆಗ್ತಾರೆ. ಮೂರನೆಯದ್ದು SP ಹಾಗೂ ಕಾಂಗ್ರೆಸ್ ಮೈತ್ರಿಯನ್ನ ಶೀಘ್ರದಲ್ಲೇ ಅನೌನ್ಸ್ ಮಾಡೋದು. ಇದು ವಾಸ್ತವದಲ್ಲಿ ಇಬ್ಬರನ್ನೂ ಬಚಾವ್ ಮಾಡಲಿರೋ ಅತ್ಯಂತ ಪ್ರಮುಖ ಸೂತ್ರ. ಅದಕ್ಕೆ ಇದನ್ನೇ ಆದ್ಯತೆ ಮೇಲೆ ಮಾಡೋದಕ್ಕೆ ಹೊರಟಿರೋದು. ಸದ್ಯ ಹಲವು ರಾಜ್ಯಗಳ ಎಲೆಕ್ಷನ್ ಹಾಗೂ ಕೇಂದ್ರದ ಎಲೆಕ್ಷನ್ ಇಂದ ಕಂಡು ಬಂದಿರೋ ಕಟು ಸತ್ಯ ಏನಂದ್ರೆ ಬಿಜೆಪಿ ಬಿಟ್ಟು ಬಾಕಿ ಎಲ್ಲಾ ಪಕ್ಷಗಳಿಗೆ ಇರೋದು ಒಂದೇ ರೀತಿಯ ವೋಟರ್ಸ್. ಹಲವು ಕಾರಣಗಳಿಂದ ಬಿಜೆಪಿಯನ್ನ ವಿರೋಧಿಸುವವರು, ಮೋದಿ ಹಾಗೂ ಅಮಿತ್ ಶಾ ಮೇಲೆ ವೈಯಕ್ತಿಕ ದ್ವೇಷವನ್ನ ಹೊಂದಿರುವವರು, ಎಡಚರರು ಹಾಗೂ ಆಂಟಿ ಇಂಡಿಯನ್, ಆಂಟಿ ಹಿಂದೂ ಅಂತ ಗುರುತಿಸಿಕೊಂಡಿರೋ ಕಂಪ್ಲೀಟ್ ಎಕೋಸಿಸ್ಟಮ್ ಹಾಗೂ ಅಲ್ಪಸಂಖ್ಯಾತರು ಮಾತ್ರ ಗಟ್ಟಿಯಾಗಿ ಇಂಡಿ ಒಕ್ಕೂಟದ ಹಿಂದೆ ನಿಂತಿದ್ದಾರೆ. ಯಾವ ಲೆವೆಲ್ಗೆ ಅವರ ಬೆಂಬಲ ಇದೆ ಅಂದ್ರೆ ಬಿಜೆಪಿಗೆ ಜೈಯನ್ನು ಹಿಂದೂಗಳು ವೋಟ್ ಮಿಸ್ ಮಾಡಬಹುದು, ಆದ್ರೆ ಇವರು ಯಾವ ಕಾರಣಕ್ಕೂ ಇಂಡಿ ಒಕ್ಕೂಟಕ್ಕೆ ಒಂದು ವೋಟ್ ಮಿಸ್ ಆಗದಂತೆ ಗಟ್ಟಿಯಾದ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಮೊದಲೇ ಮೈತ್ರಿಯನ್ನ ಘೋಷಣೆ ಮಾಡದೇ ಇದ್ರೆ ಇವರಲ್ಲಿ ಕನ್ಫ್ಯೂಷನ್ ಶುರುವಾಗುತ್ತೆ, ವೋಟ್ ಸ್ಪ್ಲಿಟ್ ಆಗುತ್ತೆ. ಅದರಿಂದ ಕಾಂಗ್ರೆಸ್ SP ಇಬ್ಬರಲ್ಲಿ ಯಾರಿಗೆ ವೋಟ್ ಹಾಕಿದ್ರು ಅದು ಒಂದೇ ಕಡೆ ಹೋಗುತ್ತೆ ಅನ್ನೋ ರೀತಿಯ ವಿಚಾರವನ್ನ ಈಗಲೇ ಜನರಲ್ಲಿ ಬಿತ್ತಿದ್ರೆ ನಂತರ ಹೆಚ್ಚುವರಿ ವೋಟ್ಗಳನ್ನ ಪಡೆಯೋದರ ಕಡೆಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೋದು ಅನ್ನೋ ಲೆಕ್ಕಾಚಾರ ನಡೆದಂತಿದೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅರ್ಲಿ ಸೀಟ್ ಶೇರಿಂಗು ಕೂಡ ಪ್ಲಾನ್ ನಡೆದಿದೆ. ಇದನ್ನ ಚಾಣಾಕ್ಷ ನಡೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಬಿಹಾರದಲ್ಲಿ ಮೈತ್ರಿಯನ್ನ ಪಾತಾಳಕ್ಕೆ ಎಳ್ಕೊಂಡು ಬಂದಿದ್ದೆ ಸೀಟ್ ಶೇರಿಂಗ್ ವಿಚಾರ. ಕೊನೆ ಗಳಿಗೆಯಲ್ಲಿ ಎಲ್ಲವೂ ಕೈತಪ್ಪಿ ಹೋಯ್ತು ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಮೈತ್ರಿ ನಾಯಕರು ಭರವಸೆಯನ್ನೇ ಕಳ್ಕೊಂಡು ಬಿಟ್ರು. ಪರಿಣಾಮ ಮಿತ್ರ ನಾಯಕರೇ ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ನಗೆ ಪಾಟಲಿಗೂ ಈಡಾದ್ರು, ಹಾಗೆ ಸೋಲಿಗೂ ಕಾರಣರಾದ್ರು. ಆದ್ರಿಂದ ಮುಂಚಿತವಾಗಿ ಸೀಟ್ ಶೇರಿಂಗ್ ಮಾಡ್ತಾ ಇರ್ಬೋದು ಅನ್ನೋ ಟಾಕ್ ಇದೆ. ಈ ಕುರಿತಂತೆ ಈಗಾಗಲೇ ಒಂದು ಮೀಟಿಂಗ್ ಕೂಡ ನಡೆದಿದ್ದು ಅದರಲ್ಲಿ ಭಾಗಿಯಾಗಿದ್ದ ನಾಯಕರು ಬಿಚ್ಚಿಟ್ಟಿರೋ ಮಾಹಿತಿಗಳ ಪ್ರಕಾರ ಆಗಸ್ಟ್ 20ರ ಹೊತ್ತಲ್ಲೇ ಎಲ್ಲಾ ತೀರ್ಮಾನಗಳು ನಡೆದು ಸೀಟ್ ಶೇರಿಂಗ್ ಫೈನಲ್ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದನ್ನ ಮಾಡಿದ್ಮೇಲೆ ಎಲ್ಲವೂ ಸುಲಭ ಆಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಬರೋದಿಲ್ಲ. ಚುನಾವಣೆಗೆ ವರ್ಷದ ಮುನ್ನ, 6 ತಿಂಗಳ ಮುನ್ನ, 3 ತಿಂಗಳ ಮುನ್ನ ಹಾಗೂ ಕೊನೆಯ 1 ತಿಂಗಳಲ್ಲಿ ನಾನಾ ರೀತಿಯ ಬೆಳವಣಿಗೆಗಳು ನಡೀತಾ ಇರುತ್ತೆ. ಜನರ ಮನಸ್ಥಿತಿ ಅದಲು ಬದಲಾಗ್ತಾ ಇರುತ್ತೆ. ಈಗ ಇರೋ ಪಿಕ್ಚರ್ ಎಲೆಕ್ಷನ್ಗೆ 1 ತಿಂಗಳ ಮುಂಚೆ ಇರೋದಕ್ಕೆ ಚಾನ್ಸೇ ಇಲ್ಲ. ಈಗ ಒಂದು ರೀತಿ ಸೀಟ್ ಫೈನಲ್ ಮಾಡಿಕೊಂಡು ಕೊನೆಗಳಿಗೆಯಲ್ಲಿ ಎಲ್ಲವನ್ನೂ ರೀಕರೆಕ್ಷನ್ ಮಾಡಬೇಕು ಅನ್ನೋ ಸ್ಥಿತಿ ಬಂದ್ರೆ ಇಬ್ಬರಲ್ಲೂ ಕಿರಿಕಿರಿ ಶುರುವಾಗುತ್ತೆ. ಯಾಕಂದ್ರೆ ಮತ್ತೆ ಕಡಿಮೆ ಸೀಟ್ಗೆ ಕಾಂಪ್ರಮೈಸ್ ಆಗೋದಕ್ಕೆ ಇಬ್ರು ರೆಡಿ ಇರೋದಿಲ್ಲ. ಅದು ಅಲ್ಲದೆ ಆಲ್ರೆಡಿ ಮೆನ್ಷನ್ ಮಾಡಿರೋ ಸಾಂಪ್ರದಾಯಿಕ ವೋಟ್ಗಳು ಈ ಬಾರಿ ಈ ಮೈತ್ರಿಗೆ ಬೀಳಲಿದೆ ಅನ್ನೋ ಯಾವ ಗ್ಯಾರಂಟಿ ಕೂಡ ಇಲ್ಲ. ಕಾರಣ ಏನಂದ್ರೆ OIC ತಮ್ಮ ಸಮುದಾಯದವರು ಹೆಚ್ಚಿರೋ ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಅಂತ ಲಗ್ಗೆ ಇಡ್ತಾ ಇದ್ದಾರೆ. ಇತ್ತೀಚೆಗೆ OIC ಸಮಾಜವಾದಿ ಪಕ್ಷದ ಜೊತೆಗೆ ಮೈತ್ರಿಯನ್ನ ಬಯಸಿದ್ರು, ಆದ್ರೆ ಈಗ ಕಾಂಗ್ರೆಸ್ SP ಯನ್ನ ಲಾಕ್ ಮಾಡೋದಕ್ಕೆ ಹೊರಟಿದೆ. ಮೂವರು ಒಗ್ಗೂಡೋ ಬಗ್ಗೆ ಡೌಟ್ ಇದೆ. ಒಗ್ಗೂಡಿದ್ರೆ ಮತ್ತೆ ಸೀಟ್ ಶೇರಿಂಗ್ ಸಮಸ್ಯೆ ತಪ್ಪಿದ್ದಲ್ಲ. ಅಲ್ಲದೆ ಇನ್ನೊಂದು ಕಡೆ ಮಾಯಾವತಿ ಕೂಡ ಬಹಳ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡ್ತಾ ಇರೋದು ಇವರ ವೋಟ್ ಬ್ಯಾಂಕ್ಗೆ ಕೊಕ್ಕೆ ಹಾಕ್ತಾ ಇದೆ. ಅದರಿಂದ 2027 ಅಂದುಕೊಂಡಷ್ಟು ಸುಲಭ ಇದ್ದಂತಿಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.